ಇವತ್ತು ನಮ್ಮ ಮುಂದೆ ಇದೆ ಸೋನಾಲಿಕಾದ ಬಾಗ್ಬಾನ್ DI32 RX ನ ಮಿನಿ ಟ್ರ್ಯಾಕ್ಟರ್. 2024-25 ಅಲ್ಲಿ ಮಿನಿ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲಿ ದಿ ಮೋಸ್ಟ್ ಸೆಲ್ಲಿಂಗ್ ಟ್ರ್ಯಾಕ್ಟರ್ ಅಂದ್ರೆ ಇದೇನೆ. ಯಾಕೆಂತ ಅಂದ್ರೆ ಇದ್ರ ಪವರ್ ಎಫಿಷಿಯನ್ಸಿ ಇರ್ಬೋದು, ಇದ್ರ ಪವರ್ ಇರ್ಬೋದು, ಎಲ್ಲದು ಸಖತ್ತಾಗಿರೋ ಇದೆ ಗುರು. ಮೊದ್ಲು ಇದ್ರದ್ದು ಪವರ್ ಸ್ವಲ್ಪ ಕಮ್ಮಿ ಇತ್ತು, ಈಗೆಲ್ಲ ಮಾಡಿಫೈ ಮಾಡ್ಬಿಟ್ಟು ಸ್ವಲ್ಪ ಅಪ್ಗ್ರೇಡ್ ಮಾಡಿ 32 HP ತನಕ ತಂದಿದ್ದಾರೆ. ಇದ್ರ ಪವರ್ ಮಾತ್ರ ಸಖತ್ತಾಗಿರೋ ಗುರು. ಎಲ್ಲ ಬೇಸಾಯಕ್ಕಾಗಿರ್ಬೋದು, ರೋಟಾವೇಟರ್ಗಾಗಿರ್ಬೋದು, ಎಲ್ಲಾ ಕೆಲ್ಸಕ್ಕೂ ಮಾಡಿಸ್ತಂಗಿದೆ ಗುರು ಹಳ್ಳಿಗಳಿಗೆ. ಆದ್ರೆ ಇದು ಯಾವಾಗ ಚೆನ್ನಾಗಾಗಿದ್ದು ಗಾಡಿ ಅಂತ ಅಂದ್ರೆ ಫೋರ್ಸ್ ಅವರು ಮ್ಯಾನುಫ್ಯಾಕ್ಚರ್ ನಿಲ್ಸಿದ ಮೇಲೆ ಇದು ಸ್ವಲ್ಪ ಗಾಡಿ ಅಪ್ಗ್ರೇಡ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಸೋನಾಲಿಕಾ ಮಿನಿ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಅಂತ ಗಾಡಿ ಚೆನ್ನಾಗೇನು ಬಿಡ್ತಿರ್ಲಿಲ್ಲ ಗುರು. ಈಗಂತೂ ಸಖತ್ತಾಗಿದೆ, ಒನ್ ಆಫ್ ದಿ ಬೆಸ್ಟ್ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು ಕಡಿಮೆ ಪ್ರೈಸಿಗೆ. ಇದ್ರ ಪ್ರೈಸ್ ಬಂದು 5,30,000 ಆನ್ ರೋಡು. ಈಗ ಇದ್ರ ಲುಕ್ ಬಗ್ಗೆ ಮಾತಾಡಕ್ ಬಂದ್ರೆ ಸೈಡ್ ಅಲ್ಲಂತೂ ಪರವಾಗಿಲ್ಲ ಗುರು, ಮುಂದ್ಗಡೆಯಿಂದ ಲುಕ್ ಚೆನ್ನಾಗೇ ಇದೆ. ಇದ್ರದ್ದು ಸ್ಟೇರಿಂಗ್ ಬಗ್ಗೆ ಮಾತಾಡಕ್ ಬಂದ್ರೆ ಇದ್ರ ಪವರ್ ಸ್ಟೇರಿಂಗು ಹೈಡ್ರಾಲಿಕ್ ಸಿಲಿಂಡರ್ ಇಂದ ಪವರ್ ಸ್ಟೇರಿಂಗ್ ಅಟ್ಯಾಚ್ ಮಾಡಿರೋದಿದ್ನ. ಇನ್ನ ಗೇರ್ ಸಿಸ್ಟಮ್ ಬಗ್ಗೆ ಮಾತಾಡಕ್ ಬಂದ್ರೆ 8+2 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. ಇನ್ನ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡಕ್ ಬಂದ್ರೆ 1300 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ ಇದ್ರದ್ದು. ಇನ್ನ ರೋಟಾವೇಟರ್ ಬಗ್ಗೆ ಅಂದ್ರೆ PTO ಬಗ್ಗೆ ಮಾತಾಡಕ್ ಬಂದ್ರೆ ಇದ್ರದ್ದು ಸ್ಪೀಡ್ RPM ಎಷ್ಟಿದೆ ಅಂದ್ರೆ ಸಿಂಗಲ್ RPM 1000 ಇರ್ಬೋದು ಗುರು. ಮ್ಯಾಕ್ಸಿಮಮ್ RPM 2200 RPM ಇದೆ. ಈ ಗಾಡಿದ ಒಂದು ಪ್ರಾಬ್ಲಮ್ ಏನಂದ್ರೆ ಸಿಟ್ಟಿಂಗ್ ಕಂಫರ್ಟ್ ಇಲ್ಲ ಗುರು. ಈ ಗಾಡಿದು ಸಿಟ್ಟಿಂಗ್ ಕಂಫರ್ಟ್ ಇದ್ದಿದ್ರೆ ಸಖತ್ತಾಗಿರೋದು. ಮತ್ತೆ ಇದ್ರದ್ದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು 35 ಲೀಟರ್ಸು. ಈ ಗಾಡಿನ ಸ್ಟಾರ್ಟ್ ಮಾಡಿ ನೋಡೋಣ. ಪವರ್ ಸ್ಟೇರಿಂಗ್ ಮಾತ್ರ ಬಹಳ ಸ್ಮೂತ್ ಆಗಿದೆ ಗುರು, ಒಂದ್ ಬೆಳ್ಳದು ತಿರ್ಗಿಸ್ಬೋದು ಆರಾಮಾಗಿ. ಆದ್ರೆ ಫೋರ್ಸ್ ಅಲ್ಲಿ ನಾವು ರಿವ್ಯೂ ಮಾಡ್ದಂಗೆ ಫೋರ್ಸ್ ಅಲ್ಲಿ ಅಷ್ಟು ಸ್ಮೂತ್ ಇಲ್ಲ ಸ್ಟೇರಿಂಗು. ಆದ್ರೂ ಸ್ಟೇರಿಂಗ್ ಹೇಳ್ಬೇಕಂದ್ರೆ ಅದೇ ತರ ಇರ್ಬೇಕು, ಇಷ್ಟೊಂದು ಸ್ಮೂತ್ ಆಗಿ ಇರಬಾರ್ದು. ಇದು ಸಿಟ್ಟಿಂಗ್ ಕಂಫರ್ಟ್ ಇಲ್ಲ ಅನ್ನೋದು, ಮತ್ತೆ ಅದ್ರ ಜೊತೆಗೆ ಇನ್ನೊಂದೇನ್ ಡ್ರಾಬ್ಯಾಕ್ ಅಂತ ಅಂದ್ರೆ ಇದ್ರದ್ದು ಇದು ಗೇರ್ ಇದೆಯಲ್ಲ ತುಂಬಾ ಆಡ್ಗುರು ಇದು ಗೇರು. ಆದ್ರೆ ಗಾಡಿ ಮಾತ್ರ ಬಹಳ ಸ್ಪೀಡು, ಪಿಕಪ್ ಹಂಗೆ ಇದೆ ಗುರು ಇದ್ರದ್ದು. ರೈತರು ಎಷ್ಟೇ ಬಂಡವಾಳ ಹಾಕಿ ಗಾಡಿ ತಗೊಂಡ್ರು ಈ ಗಾಡಿನ ಅಷ್ಟೇ ನೀಟಾಗಿ ನೋಡ್ಕೊಂತಾರ ಗುರು. ಯಾಕೆಂದ್ರೆ ಅನ್ನ ಹಾಕದೆ ಇದು ರೈತರಿಗೆ. ಇದು 4x2 ವೀಲ್ ಡ್ರೈವ್. ಇದರಲ್ಲಿ ಈ ಸೆಗ್ಮೆಂಟ್ ಅಲ್ಲಿ 32 HP 4x4 ಬರಲ್ಲ. ಇದ್ರ ಟಾಪ್ ಸ್ಪೀಡ್ ಎಲ್ಲ ಮಾತಾಡಕ್ ಬಂದ್ರೆ ನೋಡ್ಬೋದು ಈಗ ನೀವು. ಫೋರ್ಸ್ ಗಾಡಿ ರಿವ್ಯೂ ಮಾಡಿದ್ವಲ್ಲ ಅದಕ್ಕಿಂತ ಬಹಳ ಸ್ಪೀಡ್ ಇದೆ ಗುರು ಗಾಡಿ ಇದು. ಇದ್ರ ಮೈಲೇಜ್ ಎಲ್ಲ ಬಗ್ಗೆ ಮಾತಾಡಕ್ ಬಂದ್ರೆ 3 ಲೀಟರ್ ಗಂಟೆಗೆ ಆರಾಮಾಗಿ ಕುಡಿಯುತ್ತಿದ್ದು. ಸ್ಟೇರಿಂಗು ಜಾಸ್ತಿ ಸ್ಮೂತ್ ಇರೋದ್ರಿಂದ ಗಾಡಿಯಷ್ಟು ಸ್ಟೆಬಿಲಿಟಿ ಇಲ್ಲ. ಮೊದ್ಲು ಬರ್ತಿದ್ದ ಸೋನಾಲಿಕಾ ಗಾಡಿಗಳಲ್ಲಿ ಸೌಂಡೇ ಚೆನ್ನಾಗಿರ್ಲಿಲ್ಲ ಗುರು. ಈಗಂತೂ ಅಪ್ಗ್ರೇಡ್ ಮಾಡಿ ಸಖತ್ತಾಗಿದೆ ಗುರು ಗಾಡಿ ಹೊಡಿಯೋಕೆ. ಯಾವುದೇ ನೇಗ್ಲಾಗ್ಲಿ, ಉಳ್ಮೆಗಾಗ್ಲಿ, ಗೇಮೆಗಾಗ್ಲಿ, ಟ್ರೇಲರ್ಗಾಗ್ಲಿ ಎಲ್ಲದಕ್ಕೂ ಒಳ್ಳೆ ಗಾಡಿ ಗುರು ಇದು. ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಮ್ಮಿ ಇದೆ ಅನ್ನೋದು ಬಿಟ್ರೆ ಇದಕ್ಕೆ ಫೋರ್ಸ್ ಟ್ರ್ಯಾಕ್ಟರ್ಗಿಂತ. ಇದ್ರ ಮೇಲೆ ಕೂತ್ರೆ ಒಂಥರ ಆನೆ ಮೇಲೆ ಕೂತೋದರ ಫೀಲ್ ಗುರು. ಯಾಕೆಂತ ಅಂದ್ರೆ ಫೋರ್ಸ್ ಗಿಂತ ಇದು
ಸೀಟ್ ಸ್ವಲ್ಪ ಮೇಲ್ಗಡೆ ಇದೆ. ಈ ಗಾಡಿಲಿ ಕ್ಲಚ್ ಮತ್ತೆ ಬ್ರೇಕ್ ಸ್ವಲ್ಪ ಹಾರ್ಡ್ ಬರುತ್ತೆ. ಸಿಟ್ಟಿಂಗ್ ಕಂಫರ್ಟ್ ಇಲ್ಲ, ಮುಂದ್ಗಡೆ ಜಾಗನೂ ಜಾಸ್ತಿ ಇಲ್ಲ ಕಾಲೆಲ್ಲ ಆಡ್ಸಕ್ಕೆ. ಈ ಗಾಡಿ ಯಾವಾಗ ಚೆನ್ನಾಗಿರೋದು ಅಂತ ಅಂದ್ರೆ, ಈ ಸೈಡ್ ಅಲ್ಲಿ ಏನಾದ್ರು ಗೇರ್ ಕೊಟ್ಟಿದ್ರೆ ಈ ಗಾಡಿ ಇನ್ನೂ ಸಖತ್ತಾಗಿರೋದು ಗುರು. ಗೇರ್ ಇನ್ನೊಂದು ಸ್ವಲ್ಪ ಸ್ಮೂತ್ ಮಾಡಿ, ಕ್ಲಚ್ ಎಲ್ಲ ಸ್ಮೂತ್ ಮಾಡಿ, ಇದೊಂದು ಬೀಟ್ ಮಾಡೋ ಗಾಡಿ ಮಾರ್ಕೆಟ್ ಅಲ್ಲಿ ಯಾವ್ದು ಇರ್ಲಿಲ್ಲ ಗುರು. ಈ ಗಾಡಿ ಬಂದ್ಬಿಟ್ಟು 3 ಸಿಲಿಂಡರು ವಾಟರ್ ಕೂಲ್ಡ್ ಇಂಜಿನ್ ಗುರು ಇದ್ರದು. ಈ ಗಾಡಿಗಂತೂ ಸಖತ್ತಾಗಿದೆ. ಈ ಗಾಡಿಲಿ ಮತ್ತೆ ಇಲ್ಲಿ ಡೀಸೆಲ್ ಆನ್ ಆಫ್ ಮಾಡಕ್ಕೆ ವಾಲ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬ್ರೇಕ್ ಸಿಸ್ಟಮ್ ಬಗ್ಗೆ ಮಾತಾಡಕ್ ಬಂದ್ರೆ, ಇದು ಫುಲ್ಲಿ ಆಯಿಲ್ ಇಮರ್ಸ್ಡ್ ಡಿಸ್ಕ್ ಬ್ರೇಕು. ಗಾಡಿ ಅಂತೂ ಸಖತ್ತಾಗಿದೆ ಗುರು. ರೈತರಿಗೆ ಸಜೆಸ್ಟ್ ಮಾಡ್ಬೋದು, ಒಳ್ಳೆ ಗಾಡಿನೇ, ಒನ್ ಆಫ್ ದಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ್ಯಾವ ಗಾಡಿಗಳು ಬೇಕು ರಿವ್ಯೂಗೆ, ಮತ್ತೆ ಇನ್ನು ಯಾವ ಥರ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಹೇಳಿ. ಯಾಕೆಂತಂದರೆ ಇದು ನಾನು ಈಗ ಸ್ಟಾರ್ಟಿಂಗ್ ಮಾಡ್ತಿರೋದು, ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟು. ಅದಕ್ಕೋಸ್ಕರ ಥ್ಯಾಂಕ್ ಯು.